गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीतायापते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ. ಸೊ ಬಕಾಸುರನನ್ನು ಕೊಂದು ಭೀಮಸೇನ ಆ ಬಕಾಸುರನ ಶವವನ್ನು ಊರಿನ ಹೆಬ್ಬಾಗಿಲಿಗೆ ತಂದು ಆ ಬಂಡಿಗೆ ಕಟ್ಟಿದ ಅಂತಲೂ ಉಂಟು. ಬಂಡಿಗೆ ಕಟ್ಟಿಬಿಟ್ಟ ಅಂತ, ಬಂಡಿಗೆ ಕಟ್ಟಿದ ಎಲ್ರಿಗೂ ನೋಡಲಿಕ್ಕೆ. ಸೊ ಎಲ್ಲರೂ ಬಂದಿದ್ದಾರೆ, ಬರಲಿಕ್ಕೂ ಭಯ ಅವರಿಗೆ ಅಂತೇಳಿದರೆ ಅವನ ಜೀವದಲ್ಲಿ ಇಲ್ಲ ಅಂತ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲದೊಂದು ಪರಿಸ್ಥಿತಿ. ಆ ರೀತಿ ಒಂದು ಭಯವನ್ನು ಹುಟ್ಟಿಸಿದ್ದ ಬಕಾಸುರನ್ನು ಕೊಂದರು ಅಂತೇಳಿದರೆ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದಾರೆ. ಈಗ ನಾವು ಬಕಾಸುರನ ಕೊಂದಂತ ನಾವು ಬಂದರೆ ನಮ್ಮನ್ನೇ ತಿಂದುಬಿಡ್ತಾನೆ ಅಂತ ಹೇಳ್ಕೊಂಡು, ಆದರೂ ಹೌದಂತೆ ಕೊಂದದ್ದು ಹೌದಂತೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಬಂದು ಟೆಸ್ಟ್ ಕೂಡ ಮಾಡಿದ್ದಾರೆ. ಒಂದು ಕೋಲಿಂದೆಲ್ಲ ಹೊಡೆದು ಕಲ್ಲು ಬಿಸಾಡಿ ದೊಡ್ಡ ಬಾಂಡೆನ ತೆಗೆದು ಅವನ ತಲೆಗೆ ಹಾಕಿ ಏನು ಮಾಡಿದರೂ ಇದು ಹಂದಾಡಲಿಲ್ಲ ಅಂತ ಹೇಳಿದರೆ ಇಷ್ಟಾಗಿ ಹೋಗಿ ಬ್ರಾಹ್ಮಣ ಶ್ರೇಷ್ಠನೂ ಹೇಳಿದ ಅಂತೇಳಿದರೆ ಅದು ಯಾರು ಕೊಂದದ್ದು ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಭೀಮಸೇನ ಅಂಥೇಳಿ. ಅವರು ಮಹಾಬಲಶಾಲಿ ಮಾತ್ರ ಅಲ್ಲ, ಅವರಿಗೆ ಮಂತ್ರಶಕ್ತಿಯ ಬಲವೂ ಇದೆ. ಆ ಮಂತ್ರಶಕ್ತಿಯನ್ನು ಸ್ವರಕ್ಷಣೆಗೆ ಉಪಯೋಗಿಸದಂತಹ, ಅಂದರೆ ಇನ್ನೊಬ್ಬರ ಉಪಕಾರಕ್ಕೆ ಉಪಯೋಗಿಸ್ತಾ ಇರುವಂತಹ ಮಹಾನುಭಾವ ಅವರು. ಸೊ ಅವರಿಂದ ಈ ಒಂದು ಉಪಕಾರ ಇಡೀ ದೇಶಕ್ಕೆ ಆಯಿತು ಅಂತ ಹೇಳಿದ್ದನ್ನು ಕೇಳಿ ತಾವೇ ಕೂಡ ಟೆಸ್ಟ್ ಮಾಡಿದ್ರಲ್ಲಿಯೂ ಕೂಡ ಏನು ಹಂದಾಡಲಿಲ್ಲ ಈ ಶವ ಅಂತ ಹೇಳಿದಾಗ ಮತ್ತೆ ನಂಬಿದರು ಅಂತಾಯಿತು. ಸೊ ಎಲ್ಲರೂ ನಂಬಿಬಿಟ್ಟು ಮುಂದೆ ಏನಾಯಿತು ಅಂತ ಹೇಳಿದ್ರೆ ಭೀಮಸೇನಿಗೆ ಯಾವ ರೀತಿ ಆ ಊರಿನ ಜನ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಅನ್ನುವಂಥದ್ದು ಮುಂದಿನ ಶ್ಲೋಕ. ವೇಳೆಯರೆ ಶ್ರೀ ಗುರುಭ್ಯೋ ನಮಃ. ಅನ್ನಾತ್ಮಕಂ ಕರಮಮುಷ್ಯ ಚ ಸಂಪ್ರಚಕ್ರುಃ ನಮಃ ವಪುರ್ಧರಸ್ಯ ಚಕ್ರೆ ಹರೇ ಸದನು ಸತ್ಯವತಿ ಸುತಸ್ಯ ವಿಷ್ಣು ವಾಕ್ ಪ್ರಚೋದಿತಾಃ ಪ್ರಯುಸ್ತತಶ್ಚ. 95ನೇ ಶ್ಲೋಕ. ಬಕಾಸುರನನ್ನು ಭೀಮನು ಕೊಂದನು ಅಂತ ಸುದ್ದಿ ಕೇಳಿ ಅದನ್ನು ನೋಡಿ ಎಲ್ಲ ಜನರು ಸಂತೋಷ ಪಟ್ಟುಕೊಂಡು ಈ ಬಕಾಸುರನಿಗೆ ಕೊಡುತ್ತಿದ್ದ ಅನ್ನರೂಪವಾದ ಕಪ್ಪವನ್ನು ಈ ಭೀಮನಿಗೆ ಕೊಟ್ಟರು. ಆ ಭೀಮಸೇನಾದರೂ ನರಸಿಂಹನ ಶರೀರವನ್ನು ಧರಿಸಿದ ಅದೇ ಗ್ರಾಮದಲ್ಲಿರತಕ್ಕಂತಹ ನರಸಿಂಹ ರೂಪಿಯಾದ ಶ್ರೀಹರಿಗೆ ಪೂಜಾರ್ಥವಾಗಿ ಕಪ್ಪವನ್ನು ಕೊಟ್ಟನು. ಆಮೇಲೆ ಸತ್ಯವತಿ ದೇವಿಯ ಮಗನಾದ ವೇದವ್ಯಾಸರ ಮಾತಿನಿಂದ ಪ್ರೇರಿಸಲ್ಪಟ್ಟವರಾಗಿ ಆ ಏಕಚಕ್ರ ನಗರದಿಂದ ಹೊರಟು ಹೋಗುತ್ತಾರೆ. ಅನ್ನಾತ್ಮಕಂ ಕರಂ ಅಮುಷ್ಯ ಚ ಸಂಪ್ರಚಕ್ರುಃ ಸೋಪ್ಯೇತಮಾಶು ನರಸಿಂಹವಪುರ್ಧರಸ್ಯ ಚಕ್ರೆ ಹರೇಃ ತದನು ಸತ್ಯವತಿ ಸುತಸ್ಯ ವಿಷ್ಣೋರ್ಹಿ ವಾಕ್ ಪ್ರಚೋದಿತಾಃ ಪ್ರಯಯುಃ ತತಶ್ಚ. ಅನ್ನಾತ್ಮಕಂ ಕರಂ ಅಂತೇಳಿದರೆ ಆ ಊರಿನ ಜನರೆಲ್ಲ ನಿಶ್ಚಯ ಮಾಡಿದರು, ನಾವು ಏನಾಗ್ತಿತ್ತು ಅಂತೇಳಿದರೆ ಬಂಡಿಯನ್ನು ಕಳಿಸ್ಬೇಕಾಗಿತ್ತು ಭಕ್ಷ್ಯಭೋಜ್ಯಾದಿಗಳ ಸಹಿತ. ಎತ್ತುಗಳು ವಾಪಸ್ಸಿಲ್ಲ, ಅದನ್ನು ಹೊಡ್ಕೊಂಡು ಹೋದ ಮನುಷ್ಯನೂ ವಾಪಸ್ಸಾಗ್ತಿರಲಿಲ್ಲ. ಅಂಥ ಘೋರ ಒಂದು ದುರಂತ ಪ್ರತಿದಿನ ನಡೀತಾ ಇತ್ತು. ಅದನ್ನು ಈ ಮಹಾನುಭಾವ ಭೀಮಸೇನ ನಮ್ಮ ಪಾಲಿಗೆ ದೇವರಾಗಿ ಬಂದು ತಪ್ಪಿಸಿದ್ದಾರೆ. ಆದ್ದರಿಂದ ಭೀಮಸೇನ ದೇವರಿಗೆ ನಾವು ಈ ಬಂಡಿ ಅನ್ನವನ್ನು ಒಪ್ಪಿಸ್ತೇವೆ. ಅಟ್ಲೀಸ್ಟ್ ನಾವು ಎತ್ತುಗಳನ್ನು ಕಳಿಸ್ಲಿಕ್ಕಿಲ್ಲ, ಮನುಷ್ಯನನ್ನು ಕಳಿಸ್ಲಿಕ್ಕಿಲ್ಲ, ಖಾಲಿ ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡಿ ಹಾಕುವಂಥದ್ದು ನಾವು ಮಾಡಿ ಹಾಕ್ತೇವೆ. ಯಾಕಂತೇಳಿದರೆ ಇವರು ಇನ್ನು ಭಿಕ್ಷೆ ಬೇಡಲಿಕ್ಕೆ ಹೋಗೋದು ಬೇಡ, ನಾವು ಕೊಡ್ತೇವೆ ಇವರಿಗೆ ಯಾವುದೇ ಊಟದ ವ್ಯವಸ್ಥೆ ಮಾಡ್ತೇವೆ ಅಂತ ಬಹಳ ಸಂತೋಷದಿಂದ ಭಕ್ತಿಯಿಂದ ಗೌರವದಿಂದ ಈ ವ್ಯವಸ್ಥೆಯನ್ನು ಮಾಡಿದರು. ಅನ್ನಾತ್ಮಕಂ
ಅನ್ನ ಆತ್ಮಕಂ. ಅನ್ನಾತ್ಮಕ ಅಂದರೆ ಇವರಿಗೆ ಇನ್ನು ಭಿಕ್ಷಾಟನೆ ಮಾಡೋದು ಬೇಡ, ನಾವೇ ಕಳಿಸ್ತೇವೆ. ಕರಂ ಅಂದರೆ ಈ ಮೊದಲು ಏನು ಮಾಡ್ತಿದ್ರು, ಕಪ್ಪ ಎಲ್ಲಿ ಕಳಿಸಿದ್ರು, ಬಕಾಸುರನಿಗೆ. ಅದು ನರಭಕ್ಷಕಾವ, ಹೋದ ಮನುಷ್ಯ ವಾಪಸ್ ಬರ್ತಿರ್ಲಿಲ್ಲ. ಎಂಥದ್ದು ಒಂದು ದುಃಖದಾಯಕ ಇತ್ತು. ಆ ದುಃಖ ಎಲ್ಲ ಹೋಗಿ ಮಹಾ ಸಂತೋಷದ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಈ ಮಹಾನುಭಾವ ಭೀಮಸೇನನಿಂದಾಗಿ. ಅವರಿಗೆ ನಾವು ಈಗ ಇವರಿಗೆ ಕೊಡ್ತೇವೆ, ಕಪ್ಪ ನಾವು ಭೀಮಸೇನನಿಗೆ ಕೊಡ್ತೇವೆ, ಸಂತೋಷದಿಂದ ಕೊಡ್ತೇವೆ ಅಂತ ಹೇಳಿಬಿಟ್ಟು ಕರಂ ಅಮುಷ್ಯ ಭೀಮಸೇನನಿಗೆ. ಕರಂ ಅಂದರೆ ಕಪ್ಪ ಕಾಣಿಕೆಯನ್ನು ಉಡುಗೊರೆಯಾಗಿ ಕೊಡ್ತೇವೆ, ಭಾಳ ಸಂತೋಷದಿಂದ ಕೊಡ್ತೇವೆ. ಸಂಪ್ರಚಕ್ರುಹು, ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದರು. ಚಕ್ರುಹು, ಚಕ್ರೇ ಚಕ್ರಾತೆ ಚಕ್ರಿರೆ, ಇದು ಚಕ್ರಥ ಚಕ್ರತಥುಹು ಚಕ್ರುಹು. ಚಕ್ರುಹು ಅಂತೇಳಿದರೆ ಮಾಡಿದರು. ಪ್ರಚಕ್ರುಹು ಅಂತೇಳಿದರೆ ವಿಶೇಷವಾಗಿ ಮಾಡಿದರು. ವಿಶೇಷವಾಗಿ ಮಾಡಿದರು, ಅದಕ್ಕೆ ಕೂಡ ಸೇರಿಸಿದರು. ಸಂಪ್ರಚಕ್ರುಹು ಅಂದರೆ ಚೆನ್ನಾಗಿ ವಿಶೇಷವಾಗಿ ಸಂತೋಷದಿಂದ ಒಂದು ಈ ವ್ಯವಸ್ಥೆಯನ್ನು ಅವರಾಗಿಯೇ ಮಾಡಿದರು. ಯಾರೂ ಕೇಳಲಿಲ್ಲ. ಇನ್ನು ನಾಳೆಯಿಂದ ನಮಗೆ ಕಪ್ಪ ಕೊಡಿ ಅಂತ ಕೇಳಿದಾರಾ? ಇಲ್ಲ. ನಾವು ಕೊಡ್ತೀವಿ ನಿಮಗೆ, ಭಕ್ಷ್ಯಭೋಜ್ಯ ಸಹಿತ ನಿಮಗೆ ಬೇಕಾದಷ್ಟು ಆಹಾರವನ್ನು ನಾವು ಪ್ರತಿದಿನ ಒದಗಿಸ್ತೀವಿ ನಿಮಗೆ, ನೀವು ಭಿಕ್ಷಾಟನೆಗೆ ಬರುವುದೇ ಬೇಡ ಅಂತ ಈ ರೀತಿ ಒಂದು ವ್ಯವಸ್ಥೆ ಮಾಡಿದರು. ಸಹ ಅಪಿ ಏತಂ ಆಶು ಅಥವಾ ಏತಂ ಅಥವಾ ಏನಂ ಅಂದರೆ ಇವರು ಉಡುಗೊರೆಯಾಗಿ ಕೊಟ್ಟಿರುವಂತಹ ಈ ಅನ್ನಪ್ರಸಾದ ಅಂತ ಏನಾದರೂ ಹೇಳಿ ನೀವು ಇದನ್ನು ಸಹ ಭೀಮಸೇನ ದೇವರು ಅಪಿ ಏತಂ ಅಥವಾ ಏನಂ ಈ ಉಡುಗೊರೆಯನ್ನು ಆಶು ನರಸಿಂಹ ವಪುರ್ಧರಸ್ಯ ಆ ಊರಿನಲ್ಲೇ ಇರುವಂಥ ನರಸಿಂಹದೇವರ ದೇವಸ್ಥಾನ. ನರಸಿಂಹ ವಪುಹು ಅಂದರೆ ಶರೀರ. ನರಸಿಂಹ ವಪುಹು ಅಂತೇಳಿದರೆ ನರಸಿಂಹನ ಶರೀರ ಧರಿಸಿರುವಂಥ ವಿಗ್ರಹ. ಆ ಊರಿನಲ್ಲಿರುವಂಥ ಒಂದು ಪ್ರಸಿದ್ಧವಾದ ನರಸಿಂಹ ದೇವಸ್ಥಾನ, ಮಹಾವಿಷ್ಣುವಿನ ಸನ್ನಿಧಾನ. ಆ ಸನ್ನಿಧಾನ ಇರುವಂಥ ಆ ವಿಷ್ಣುವಿನ ಸನ್ನಿಧಾನ ಇರುವಂಥ ಆ ದೇವರಿಗೆ ಭೀಮಸೇನ ದೇವರು ಇವರು ಉಡುಗೊರೆಯಾಗಿ ಕಳಿಸ್ತಾ ಇರುವಂತಹ ಈ ಅನ್ನವನ್ನು ಅಥವಾ ಬಂಡಿ ಅನ್ನವನ್ನು ಅಥವಾ ಭಕ್ಷ್ಯಭೋಜ್ಯ ಸಹಿತವಾದ ಹೇರಳವಾದ ಅನ್ನದ ರಾಶಿಯನ್ನೇ ಕಳಿಸ್ತಾ ಇದ್ದರು ಭೀಮಸೇನನಿಗೆ. ಅದನ್ನು ಏನು ಮಾಡ್ತಿದ್ರು, ಆ ಊರಿನ ಪ್ರಸಿದ್ಧ ನರಸಿಂಹ ದೇವರಿಗೆ ಚಕ್ರೆ ನೈವೇದ್ಯವಾಗಿ ಮಾಡಿದರು. ಚಕ್ರೆ ಅಂದರೆ ಭೀಮಸೇನ ದೇವರು ಮಾಡಿದರು, ಅವರು ವ್ಯವಸ್ಥೆ ಮಾಡಿದರು, ಭಕ್ಷ್ಯಭೋಜ್ಯ ಕಳಿಸ್ತಾ ಇದ್ದರು. ಸೊ ಭಕ್ಷ್ಯಭೋಜ್ಯವನ್ನು ಭೀಮಸೇನ ದೇವರು ಏನು ಮಾಡಿದರು, ನರಸಿಂಹ ದೇವರಿಗೆ ಪ್ರತಿದಿನ ನೈವೇದ್ಯ ಮಾಡಿಬಿಟ್ಟು ಆ ನಂತರ ಊಟ ಮಾಡ್ತಿದ್ರು. ಸೊ ಚಕ್ರೆ ನರಸಿಂಹ ವಪುಹು ಧರಸ್ಯ, ನರಸಿಂಹ ಶರೀರವನ್ನು ಧರಿಸಿದ ಧರಸ್ಯ ಆ ದೇವರಿಗೆ ಚಕ್ರೆ ಮಾಡಿದರು. ಅಂದರೆ ಈ ಅನ್ನವನ್ನು ಇಷ್ಟು ಹೇರಳವಾಗಿ ಕಳಿಸಿರುವಂಥ ಊರಿನ ಜನರು ಕಳಿಸಿರುವಂಥ ಅನ್ನವನ್ನು ನರಸಿಂಹದೇವರಿಗೆ ಮಾಡಿದರು ಅಂದರೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿದರು. ಹರೇಹೆ ನರಸಿಂಹಪುರ ಧರಸ್ಯ ಹರೇಹೆ ಭಗವಂತ ವಿಷ್ಣುವಿನ ಸನ್ನಿಧಾನ. ಹರೇಹೆ ಅಂದರೆ ಹರಿಯ ಸನ್ನಿಧಾನ. ತದನು ಹರೇಹೆ ಅಂತ ಹೇಳಿದ ಕೂಡಲೇ ಹೊರಟು ಹೋಯಿತು, ಯಾಕಂದರೆ ವಿಸರ್ಗ ಹಾಕಿದ್ದೀವಲ್ಲ ನಾವು. ಹರೇಹೆ ಭಗವಂತನ ಆ ಸನ್ನಿಧಾನದಲ್ಲಿ ಅದನ್ನು ನೈವೇದ್ಯ ಮಾಡಿದರು ಭೀಮಸೇನ ದೇವರು. ತದನು ನಂತರ ಹೀಗೆ ಆಯಿತು, ಒಂದು ಸ್ವಲ್ಪ ದಿವಸ ಕಳೀತು ಅಂತ ಲೆಕ್ಕ. ತದನಂತರ ಒಂದು ದಿವಸ ಬಂದುಬಿಟ್ರು. ಯಾರು? ಸತ್ಯವತಿ ಸುತಸ್ಯ. ಸತ್ಯವತಿ ಸುತ ಅಂತೇಳಿದರೆ ಯಾರು? ವೇದವ್ಯಾಸರು. ಸೊ ವೇದವ್ಯಾಸರು ಬಂದರು. ಸೊ ಸತ್ಯವತಿ ಸುತಸ್ಯ ವಿಷ್ಣು ಅಂತೇಳಿದರೆ ಭಗವಂತನ ವೇದವ್ಯಾಸ ಅವತಾರದಲ್ಲಿ ಇರುವಂತಹ ವೇದವ್ಯಾಸರು ಬಂದರು. ಸೊ ಬಂದರು, ಹೇಳಿದರು ಏನಂತ, ಇಲ್ಲಿ ನಿಮ್ಮ ಕೆಲಸ ಆಯಿತು ಅಂತ ಗೊತ್ತಿದೆ. ಅವರು ಯಾಕೆ ಇಲ್ಲಿ ಬಿಟ್ಟು ಹೋದದ್ದು? ಈ ಬಕಾಸುರನ ವಧೆ ಭೀಮಸೇನನಿಂದ ಆಗಬೇಕು ಅನ್ನುವಂಥದ್ದು ಹರಿಚಿತ್ತ. ಸೊ ಆ ಹರಿಚಿತ್ತ ಅದಕ್ಕೋಸ್ಕರನೇ ವೇದವ್ಯಾಸರು ಕರ್ಕೊಂಡು ಬಂದದ್ದು. ಅವರೇ ಭಗವಂತ. ಸೊ ಭಗವಂತನೇ ಕರ್ಕೊಂಡು ಬಂದು ಆ ಬ್ರಾಹ್ಮಣನ ಮನೆಯಲ್ಲಿ ಬಿಡಾರ ಹೂಡಿಸಿ ಹೋಗಿದ್ದಾರೆ ಅಂತೇಳಿದ್ರೆ ಉಳಿದ ಕೆಲಸ ನೀವೇ ಮಾಡಿಕೊಳ್ಳಿ ಅಂತ. ಅಂದರೆ ಗೊತ್ತಾಗ್ತದೆ, ಒಂದು ದಿವಸ ಆ ಬ್ರಾಹ್ಮಣನ ಸರದಿ ಬರ್ತದೆ. ಸೊ ಈ ರೀತಿ ಬೊಬ್ಬೆ ಹೊಡಿತಾರೆ, ಅಳ್ತಾರೆ, ಜೋರಾಗಿ ಕೂಗ್ತಾರೆ. ಸೊ ಆ ಅಳುವುದನ್ನು ನೋಡಿ ಇವರು ತಾಯಿ ಮಗನಿಗೆ ಏನಾಗ್ತದೆ, ಕಂಗಾಲಾಗಿ ಬಿಡ್ತಾರೆ. ಇಷ್ಟು ದೊಡ್ಡ ವಿಪತ್ತು ಏನು ಬಂತು, ಈ ರೀತಿ ಅಳಬೇಕಿದ್ರೆ ಅಂತ. ಸೊ ಕುಂತಿ ಹೋಗಿ ಎಲ್ಲ ಅದನ್ನು ಪತ್ತೆ ಮಾಡ್ತಾಳೆ. ವಿಷಯ ಗೊತ್ತಾಯಿತು, ಭೀಮಸೇನನ್ನು ಕಳಿಸಿ ಆ ಬಕಾಸುರನ ವಧೆ ಆಗ್ತದೆ. ಸೊ ಇದೆಲ್ಲ ಮೊದಲೇ ವೇದವ್ಯಾಸರಿಗೆ ಗೊತ್ತಿದೆ. ಅವರೊಂದು 700 ವರ್ಷದ ಹಿಂದೆಯೇ
ಇಡೀ ಮಹಾಭಾರತ ಬರೆದಿಟ್ಟಿದ್ದಾರೆ ಮೊದಲೇ. ಸೊ ಹೀಗೇ ಆಗೋದು ಅಂತ, ಹಾಗೇ ಆಗ್ತಾ ಇದೆ. ಅದಕ್ಕೆ ಅನುಸಾರವಾಗಿ ಆ ಭೀಮಸೇನನನ್ನು ಮತ್ತು ಪಾಂಡವರನ್ನು ಕುಂತಿದೇವಿ ಸಹಿತ ಆ ಬ್ರಾಹ್ಮಣನ ಮನೆಯಲ್ಲಿ ಬಿಟ್ಟು ಹೋಗಿದ್ದರು. ಈಗ ಬಕಾಸುರನ ವಧೆ ಆಯಿತು, ಎಲ್ಲ ಮುಗೀತು, ಎಲ್ಲ ಶಾಂತವಾಗಿದೆ, ಎಲ್ಲ ಊರಿನ ಜನರು ಕೃತಾರ್ಥರಾಗಿದ್ದಾರೆ ಅಂತೇಳಿದರೆ ಅಷ್ಟು ಸಂತೋಷದಲ್ಲಿ ಇದ್ದಾರೆ. ಇಲ್ಲಿ ಕೆಲಸ ಮುಗೀತಲ್ವ, ಬಂದರು ವೇದವ್ಯಾಸರು. ಬಂದರು. ಸತ್ಯವತಿ ಸುತಸ್ಯ ವಿಷ್ಣೋಹಿ, ಭಗವಂತನೇ ಆದ ವೇದವ್ಯಾಸ ರೂಪದಲ್ಲಿರುವಂತಹ ವೇದವ್ಯಾಸರೂಪಿ ಭಗವಂತ ವಾಕ್ ಪ್ರಚೋದಿತಾ ಅಂತೇಳಿದರೆ ಹೇಳಿದರು ಹೊರಡಿ ಅಂತ. ವಾಕ್ ಅಂತೇಳಿದರೆ ಮಾತು, ಪ್ರಚೋದಿತಾ ಅಂದರೆ ಮಾತಿನಿಂದ ಪ್ರೇರಣೆ ನೀಡಿದರು. ಏನಂತ? ಪ್ರಯಯುಹು. ಪ್ರಯಯುಹು ಅಂತೇಳಿದರೆ ಹೊರಡುದು, ಹೋಗುವುದು. ಸೊ ಹೊರಟರು, ಹೋದರು ಅಂತ. ಪ್ರಯಯುಹು ಅಂತೇಳಿದರೆ ವೇದವ್ಯಾಸರು ಹೇಳಿದರು ಇಲ್ಲಿಂದ ಇನ್ನು ಹೋಗುವ ಅಂತ, ಇಲ್ಲಿದ್ದ ಕೆಲಸ ಮುಗೀತು, ಇನ್ನು ಬೇರೆ ಕಡೆಗೆ ಹೋಗುವ ಅಂತ. ಸೊ ಕರ್ಕೊಂಡು ಹೋಗಿಯೇ ಬಿಟ್ಟರು. ವಾಕ್ ಪ್ರಚೋದಿತಾ, ವಾಕಿಂದ, ವಾಕ್ ಅಂದರೆ ಮಾತು, ವಚನ. ವಾಕ್ ಪ್ರಚೋದಿತ, ಪ್ರಚೋದಿತ ಅಂದರೆ ಪ್ರಚೋದಿತ ಅಂತೂ ನಾವು ಇದರಲ್ಲಿ ಕನ್ನಡದಲ್ಲಿ ಸಹ ಉಂಟದು. ಪ್ರಚೋದಿತ ಅಂತೇಳಿದ್ರೆ ಏನು? ಚೋದಿತ ಅಂತೇಳಿದ್ರೆ ಹೊರಡಿ ಅಂತ. ಈಗ ಕೈ ಬಂದು ಹೇಳ್ತಾರಲ್ಲ, ಇನ್ನು ಹೊರಡಿ, ಇಲ್ಲಿ ಆಯ್ತು ಕೆಲಸ ಅಂತ, ಹೋಗುವ ಅಂತ. ಸೊ ಪ್ರಯಯುಹು. ಸೊ ಈ ಪಾಂಡವರು ಕುಂತಿದೇವಿಯ ಜೊತೆಗೆ ಆ ವೇದವ್ಯಾಸರು ಹೇಳಿದಾಗೆ ವೇದವ್ಯಾಸರು ಹಿಂದಿಂದ ಪಾಂಡವರು ಹೊರಟರು. ತತಶ್ಚ, ಅಲ್ಲಿಂದ ಹೊರಟು ಹೋದರು. 95ನೇ ಶ್ಲೋಕ. ಅವರೆಲ್ಲ ಊರಿನ ಆ ಏಕಚಕ್ರ ನಗರದ ಊರಿನ ಎಲ್ಲ ಜನರು ಬಹಳ ಸಂತೋಷದಿಂದ ಅನ್ನದ ರೂಪದಲ್ಲಿ ಭೀಮನಿಗೆ ಕಾಣಿಕೆಯನ್ನು ಸಮರ್ಪಿಸಿದರು. ಭೀಮಸೇನ ಅದನ್ನು ಕೂಡಲೇ ನರಸಿಂಹ ರೂಪದ ಶ್ರೀಹರಿಗೆ, ಆ ಊರಿನ ಪ್ರಸಿದ್ಧ ದೇವಸ್ಥಾನ ನರಸಿಂಹ ವಪುಹು ಧರಸ್ಯ, ನರಸಿಂಹ ಶರೀರವನ್ನು ಧರಿಸಿರುವಂಥ ಊರಿನಲ್ಲಿರುವಂಥ ಪ್ರಸಿದ್ಧ ದೇವಾಲಯ ಹರೇಹೇ, ವಿಷ್ಣುವಿನ ಸಾನ್ನಿಧ್ಯ, ಅದಕ್ಕೆ ಚಕ್ರೆ ಅಂದರೆ ನೈವೇದ್ಯ ರೂಪದಲ್ಲಿ ಸಮರ್ಪಿಸಿದರು ಭೀಮಸೇನ ದೇವರು ಭಗವಂತನಿಗೆ. ಈ ಊರಿನವರು ಸಂತೋಷದಿಂದ ಉಡುಗೊರೆಯ ರೂಪದಲ್ಲಿ ಕಳಿಸಿರುವಂಥ ಈ ಬಂಡಿ ಅನ್ನವನ್ನು. ಬಳಿಕ ಹೀಗೆ ಸ್ವಲ್ಪ ಸಮಯ ಹೋದ ಮೇಲೆ ಬಳಿಕ ವೇದವ್ಯಾಸ ರೂಪದ ಶ್ರೀಹರಿ ಬಂದು ಮಾತಿನಿಂದ ಸೂಚಿತರಾಗಿ, ಅಂದರೆ ವಾಕ್ ಪ್ರಚೋದಿತಾ, ವಾಕಿಂದ ಪ್ರಚೋದನೆ ಮಾಡಿದ್ಯಾರು? ವೇದವ್ಯಾಸರು. ಪ್ರಚೋದನೆ ಆದವರು ಯಾರು? ಪಾಂಡವರು. ಸೊ ವಾಕ್ ಪ್ರಚೋದಿತಾ ಅಂದರೆ ವೇದವ್ಯಾಸರ ಮಾತಿನಿಂದ ಪ್ರೇರಣೆಗೊಂಡ ಪಾಂಡವರು. ಹಾಗೆ ಸೊ ವಾಕ್ ಪ್ರಚೋದಿತಾ ಪಾಂಡವರು ಪ್ರಯಯುಹು, ಹೊರಟರು. ಪಾಂಡವರು ಅಲ್ಲಿಂದ ತೆರಳಿದರು. ಅಲ್ಲಿ ಅಷ್ಟು ದಿನ ಪಾಪಿಯಾದ ಬಕಾಸುರನಿಗೆ ದಿನ ಬಂಡಿ ಅನ್ನವನ್ನು ನೀಡಿದ ಅಪರಾಧ ಕಳೆದುಕೊಳ್ಳಲು ಆ ಊರಿನ ಜನ ಭೀಮಸೇನ ದೇವರಿಗೆ ಅನ್ನದ ಕಾಣಿಕೆಯನ್ನು ನೀಡಿ ಸಂತೃಪ್ತರಾದರು ಎಂದು ಅರ್ಥ. ಸೊ ಹೀಗೆ ಕಾರಣಾಂತರದಿಂದ ಅಯೋಗ್ಯರಿಗೆ ಏನನ್ನಾದರೂ ನೀಡಿ ಪಾಪ ಬಂದರೆ, ಈಗ ಆ ಇಡೀ ಬಕಾಸುರನಿಗೆ ಈ ರೀತಿ ಬಂಡಿ ಅನ್ನವನ್ನು ಪ್ರತಿದಿನ ಕೊಡುವ ಮೂಲಕ ರಾಕ್ಷಸನಿಗೆ ಏನು ಮಾಡಿದರು? ಕೊಡ್ತಾಯಿದ್ರು. ಅಂದರೆ ದೊಡ್ಡ ಪಾಪ ಮಾಡ್ತಿದ್ರು ಆ ಊರಿನ ಜನ. ಪಾಪ ಮಾಡೋದಿಲ್ಲ ಅಂತ ನಿಲ್ಲಿಸಿದರೆ ಊರಿಗೆ ಬಂದು ಏನು ಮಾಡ್ತಿದ್ದು? ಎಲ್ಲರೂ ತಿಂದಾಕಿ ಬಿಡ್ತಿದ್ದಾವ. ಸೊ ಆದ್ದರಿಂದ ಈ ಪಾಪಕ್ಕೆ ಯೋಗ್ಯರಿಗೆ ಈಗ ಭೀಮಸೇನ ದೇವರಿಗೆ ಕಾಣಿಕೆ ರೂಪದಲ್ಲಿ, ಉಡುಗೊರೆ ರೂಪದಲ್ಲಿ ಅದೇ ಬಂಡಿಯವನ್ನು ಕೊಟ್ಟು ಕೃತಾರ್ಥರಾದರೂ ಮೊದಲು ಮಾಡಿದ ಪಾಪಕ್ಕೆ ಪರಿಹಾರ ಆಯಿತು ಎಂಬುದು ಸೂಚಿತ. ತನಗೆ ಸಮರ್ಪಿಸಿದ ಅನ್ನವನ್ನು ಶ್ರೀ ಭೀಮಸೇನ ನರಸಿಂಹದೇವರಿಗೆ ಸಮರ್ಪಿಸಿ ಅದನ್ನು ಅನಂತರ ಊರಿನ ಜನರೆಲ್ಲ ನರಸಿಂಹದೇವರ ಉತ್ಸವವನ್ನಾಗಿ ಆಚರಿಸುವಂತೆ ತಿಳಿಸಿದರು ಅಂತ. ಇದು ಮಹಾಭಾರತದಲ್ಲಿ ಬರುವಂಥ ಸನ್ನಿವೇಶ ಅಂತೇಳಿದರೆ, ಈ ರೀತಿ ಪ್ರತಿದಿನ ನೀವು ನರಸಿಂಹದೇವರಿಗೆ ಇದನ್ನು ಸಮರ್ಪಣೆ ಮಾಡಿ ಅಲ್ಲಿ ಸಂತರ್ಪಣೆ ಮಾಡಿ ಈ ರೀತಿ ನರಸಿಂಹದೇವರ ಉತ್ಸವ ನಡೆಯಲಿ ಅಂತ ಆಚರಿಸುವಂತೆ ತಿಳಿಸಿದರು ಅಂತ. ಸೊ ಹೀಗೆ ದುಷ್ಟವಧೆ ನರಸಿಂಹ ರೂಪದ ಶ್ರೀಹರಿಗೆ ಸಮರ್ಪಿತವಾಗಬೇಕಾದ ಪುಣ್ಯ ಕಾರ್ಯ ಎಂಬುದನ್ನು ಅಂತೇಳಿದೆ. ಈ ರೀತಿ ರಾಕ್ಷಸರ ವಧೆ ಮಾಡುವಂಥದ್ದು ಅಂದರೆ ದುಷ್ಟ ಕರ್ಮಿಗಳನ್ನು ನಾಶ ಮಾಡುವಂಥದ್ದು, ಇದೆಲ್ಲ ನರಸಿಂಹದೇವರಿಗೆ ಅಂತೇಳಿದರೆ ಬಹಳ ಒಂದು ಸಮರ್ಪಣೆ ಆಗುವಂಥ ವಿಷಯ ಅಂತ ಹೇಳ್ತಾ ಇದ್ದಾರೆ.
ಆ ನಂತರ ಅಲ್ಲಿಗೆ ಏನಾಯಿತು, ಈ 95ನೇ ಶ್ಲೋಕ ಮುಗೀತು. ಪಾಂಡವರು ಅಲ್ಲಿಂದ ಹೊರಟರು ಅಂತ ಹೇಳುವಲ್ಲಿಗೆ ನೆಕ್ಸ್ಟ್ ಶ್ಲೋಕ ಬಯಲಾರೆ. ಪೂರ್ವಕ ಕಥಾಂ ದ್ವಿಪದಾತ್ಮಜಾಯ ವ್ಯಾಸೋ ह्यनूच्य ಜಗತಾಂ ಗುರುರೀಶ್ವರೇಶಃ ಯಾತೇತ್ಯ ಚೋದಯದಥಾಪ್ಯ ಪರೇ ಚಾಕ್ರಿಯಾಃ ತಾಂ ಬ್ರಾಹ್ಮಣ ಇತಿ ಬುಧೇನ್ ಭವಿತೇತಿ ಚೋಚುಃ. 96ನೇ ಶ್ಲೋಕ. ಜಗತ್ತುಗಳಿಗೆ ಗುರುಗಳಾದ ನಿಯಾಮಕರಾದ ರುದ್ರಾದಿಗಳಿಗೂ ನಿಯಾಮಕರಾದ ಶ್ರೀ ವೇದವ್ಯಾಸರು ದ್ರುಪದರಾಜನ ಮಗಳಾದ ದ್ರೌಪದಿಯ ಹುಟ್ಟಿನಿಂದ ಆರಂಭಿಸಿ ಎಲ್ಲಾ ಕಥೆಯನ್ನು ಹೇಳಿ ನೀವು ಈಗ ಅಲ್ಲಿಗೆ ಹೋಗಿರಿ ಎಂದು ಪ್ರೇರೇಪಿಸುತ್ತಾರೆ. ಇತರರಾದ ಬ್ರಾಹ್ಮಣ ಶ್ರೇಷ್ಠರು ಕೂಡ ಆ ಪಾಂಡವರನ್ನು ಬ್ರಾಹ್ಮಣರು ಎನ್ನುವ ಹೇತುವಿನಿಂದ ನಾಳೆ ದ್ರುಪದರಾಜನ ಮನೆಯಲ್ಲಿ ನಮಗೆಲ್ಲ ಭೋಜನವೂ ಆಗುವುದು ಅಂತ ಹೇಳುತ್ತಾರೆ. ಉತ್ಪತ್ತಿ ಪೂರ್ವಕ ಕಥಾಂ ದ್ರುಪದಾತ್ಮಜಾಯ ವ್ಯಾಸೋ ಹಿ ಅನೂಚ್ಯ ಜಗತಾಂ ಗುರುಃ ಈಶ್ವರೇಶಃ ಯಾತ ಇತಿ ಅಚೋದಯತ್ ಯಾತೇತಿ ಯಾತ ಇತಿ ಅಚೋದಯತ್ ಅಥಾಪಿ ಅಪರೇ ದ್ವಿಜಾಗ್ರ್ಯಾಃ ತಾನ್ ಬ್ರಾಹ್ಮಣ ಇತಿ ಭುಜಿಃ ಭವತೀತಿ ಚೂಚುಃ ಚ ಊಚುಃ ಚೋಚುಃ ಚ ಊಚುಃ ಚೋಚುಃ. ಉತ್ಪತ್ತಿ ಪೂರ್ವಕ ಕಥಾಂ. ವೇದವ್ಯಾಸರು ಏಕಚಕ್ರ ನಗರದಿಂದ ಪಾಂಡವರನ್ನು ಇಲ್ಲಿ ಕೆಲಸ ಆಯಿತು, ಮುಂದೆ ಹೋಗುವ ಅಂತ ಕರ್ಕೊಂಡು ಹೋಗ್ತಾ ಇರುವುದು ಎಲ್ಲಿಗೆ ಅಂತ ಎಲ್ರಿಗೂ ಒಂದು ಕುತೂಹಲ. ಇನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಈ ವೇದವ್ಯಾಸರು ಪಾಂಡವರನ್ನು ಅಂತ ಹೇಳಿದರೆ ದ್ರುಪದನ ಕತೆ ಶುರುವಾಯಿತು. ದ್ರುಪದನ ಕತೆ ಅಂದರೆ ದ್ರುಪದನ ಮಗಳ ಕತೆ, ದ್ರೌಪದಿಯ ಕತೆ, ದ್ರೌಪದಿಯ ಸ್ವಯಂವರ. ಅದಕ್ಕೆ ಇವರನ್ನು ಕರ್ಕೊಂಡು ಹೋಗುವುದು ಅಂತ. ಉತ್ಪತ್ತಿ ಪೂರ್ವಕ ಕಥಾಂ ದ್ರುಪದಾತ್ಮಜಾಯ ಅಂತೇಳಿದರೆ ಹೋಗುವಾಗ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಈ ದ್ರುಪದ ರಾಜನ ಇದು ಸಾಮ್ರಾಜ್ಯ ಇದೆಯಲ್ಲ, ಆ ದ್ರುಪದನಿಗೆ ಹೀಗೆ ದ್ರೋಣಾಚಾರ್ಯ ಆತರ ಫ್ರೆಂಡ್ಶಿಪ್ಪು ಅದು ಇದು ಗಲಾಟೆ ಆಯಿತು ಅಂತೇಳಿದರೆ ದ್ರುಪದನನ್ನೇ ದ್ರೋಣಾಚಾರ್ಯ ಅರ್ಜುನ ಮತ್ತು ಭೀಮರ ಮುಖಾಂತರ ಏನು ಮಾಡಿದರು, ಅಲ್ಲಿದು ಕರ್ಕೊಂಡು ಹೋದದ್ದು ಎಲ್ಲ ಭೀಮಾರ್ಜುನರನ್ನೇ ಕರ್ಕೊಂಡು ಹೋದ ಕಾರಣ ಅವರಿಗೆ ವಿಷಯ ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿರುವಂಥದ್ದೇ. ಆದರೆ ಏನು ಗೊತ್ತಿಲ್ಲದೆ ಇರುವಂಥದ್ದು ಏನಿದೆ ಅಂತೇಳಿದರೆ ದ್ರುಪದ ದ್ರೋಣಾಚಾರ್ಯರನ್ನು ಕೊಲ್ಲಬೇಕಂತೇಳಿ ಏನು ಮಾಡಿದ, ನನಗೊಬ್ಬ ಮಗ ಬೇಕು ಅಂತ ಒಂದು. ಎರಡನೇದು, ಆ ದ್ರೋಣಾಚಾರ್ಯರು ಹೇಳಿ ದ್ರುಪದನನ್ನು ಭೀಮಾರ್ಜುನರು ಸೆರೆ ಹಿಡಿದು ತಂದರು. ಆಗ ಸೆರೆ ಹಿಡಿದು ಕೂಡಲೇ ಭೀಮಸೇನ ಏನು ಮಾಡ್ತಿದ್ದ, ಮತ್ತು ಆ ದ್ರುಪದನ ಸೇನೆಯನ್ನು ಹಿಮ್ಮಟ್ಟಿಸುತ್ತಿದ್ದ, ಅವರಿಗೆ ಏನು ಮಾಡ್ತಿದ್ದ, ಕೊಂದಾಕ್ತಿದ್ದ, ಅವನನ್ನು ಗಾಯಗೊಳಿಸ್ತಿದ್ದ. ಆಗ ಅರ್ಜುನ ಹೇಳ್ತಾನೆ, ದ್ರುಪದ ಅಲ್ಲೇ ಕೂತಿದ್ದಾರೆ ಸೆರೆ ಹಿಡಿದು ರಥದಲ್ಲಿ. ಆಗ ಹೇಳ್ತಾನೆ, ಅರೆ ಭೀಮಸೇನ ಅಣ್ಣ, ಯಾಕೆ ಕೊಲ್ತಾ ಇದೆಯಾ? ದ್ರುಪದನನ್ನು ನಾವು ಸೆರೆ ಹಿಡಿದಾಯಿತು, ಇನ್ನು ಯಾಕೆ ಕೊಲ್ಲುವುದು? ನಮ್ಮ ಕೆಲಸ ಆಯ್ತಲ್ಲ. ನಮ್ಮನ್ನು ಏನಾದರೂ ಅವರು ಹಿಂಬಾಲಿಸಿಕೊಂಡು ಬಂದರೆ ಆವಾಗ ಕೊಲ್ಲುವುದು ಸರಿ, ಈಗ ಬೇಡ, ಬಿಟ್ಬಿಡು. ಮತ್ತು ಈ ದ್ರುಪದ ರಾಜ ಇಲ್ಲಿ ಕೂತಿದ್ದಾರಲ್ಲ, ಇವರು ಒಳ್ಳೆ ಜನ, ಧರ್ಮಾತ್ಮನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಧರ್ಮಾತ್ಮನಾದ ರಾಜ ಅಂತೇಳಿದರೆ ನಾಳೆ ನಮಗೆ ಬೇಕಾದೀತು ಇವರ ಫ್ರೆಂಡ್ಶಿಪ್ಪು. ಸೊ ಇವರ ಸ್ನೇಹ ಅನ್ನುವಂಥದ್ದು ಅದು ಸಾಮಾನ್ಯ ಸ್ನೇಹ ಅಲ್ಲ, ಒಬ್ಬ ರಾಜನ ಸ್ನೇಹ. ಆದ್ದರಿಂದ ನಾವು ಇವರನ್ನು ಗೌರವಯುತವಾಗಿಯೇ ನಾವು ವ್ಯವಹಾರ ಮಾಡಬೇಕಲ್ವಾ ಅಂತ ಹೇಳಿದಾಗ ದ್ರುಪದನಿಗೆ ಆಶ್ಚರ್ಯ ಆಗೋಯಿತು. ನನ್ನನ್ನು ಸೆರೆ ಹಿಡಿದಿದ್ದಾರೆ, ಆದರೂ ಇಷ್ಟು ಗೌರವಯುತವಾಗಿ ಅರ್ಜುನ ತನ್ನ ಅಣ್ಣನಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಅರ್ಜುನನ ಮೇಲೆ ಬಹಳ ಇಷ್ಟ ಆಗಲಿಕ್ಕೆ ಶುರುವಾಯಿತು ದ್ರುಪದನಿಗೆ. ಅರೆ, ಇಂಥ ಒಂದು ಕ್ಷತ್ರಿಯನನ್ನು ನಾನು ನೋಡಲೇ ಇಲ್ಲ ಅಂದರೆ ಎಷ್ಟು ಒಳ್ಳೆ ಮಾತಾಡಿಬಿಟ್ಟ, ಎಷ್ಟು ಒಂದು ಗೌರವ, ಎಷ್ಟು ತಿಳ್ಕೊಂಡಿದ್ದಾನೆ, ಎಷ್ಟು ಜ್ಞಾನಿ ಇದ್ದಾನೆ. ಮತ್ತು ಯೋಚನೆ ಮಾಡ್ತಾನೆ, ಇವನನ್ನು ನಾನು ಅಳಿಯನನ್ನಾಗಿ ಮಾಡಿಕೊಳ್ಬೇಕು. ಮತ್ತು ಯೋಚನೆ ಆಯಿತು, ಅಯ್ಯೋ ನನಗೆ ಮಗಳೇ ಇಲ್ಲಲ್ಲ, ನಾನು ಮತ್ತೆ ಅಳಿಯನನ್ನಾಗಿ ಹೇಗೆ ಮಾಡಿಕೊಳ್ಳುವುದು? ಯೋಚನೆ ಮಾಡ್ತಾನೆ, ನಾನೊಂದು ಮಗಳನ್ನು ಪಡೆಯಬೇಕು. ಮಗಳನ್ನು ಯಾಕೆ ಪಡೆಯಬೇಕು? ಈ ಅರ್ಜುನನಿಗೆ ಕೊಡಲಿಕ್ಕೆ ನಾನೊಂದು ಮಗಳನ್ನು ಪಡೆಯಬೇಕು.
ಅಂತ ಹೇಳಿಬಿಟ್ಟು, ಅಂದರೆ ದ್ರೋಣಾಚಾರ್ಯರನ್ನು ಕೊಲ್ಲಲಿಕ್ಕೆ ಒಬ್ಬ ಮಗ ಬೇಕು, ಅರ್ಜುನನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಿಕ್ಕೆ ಒಬ್ಬಳು ಮಗಳು ಬೇಕು ಅಂತ ಹೇಳಿಬಿಟ್ಟು ಯಾಜೋಪರಾಜರ ಅಂತ ಮಹಾಪ್ರಸಿದ್ಧ ಪುರೋಹಿತರು, ಮಹಾನಿಷ್ಠಾವಂತ ಪುರೋಹಿತರು ಅವರನ್ನೇ ಕರೆಯಿಸಿ ಏನು ಮಾಡಿದ, ದ್ರುಪದ ರಾಜ ಯಜ್ಞ ಮಾಡಿದ. ಆ ಯಜ್ಞ ಮಾಡುವಾಗ ಒಂದು ಎಡವಟ್ಟಾಯಿತು. ಏನಂತೇಳಿದರೆ, ಹೆಂಡತಿ ಆ ಯಜ್ಞಶಿಷ್ಟ ಪಾಯಸವನ್ನು ಸ್ವೀಕಾರ ಮಾಡಲಿಕ್ಕೆ ಎಷ್ಟು ಕರೆದ್ರೂ ಬರಲಿಲ್ಲ. ಏನು ಮಾಡಿದರು, ದ್ರುಪದ ರಾಜನನ್ನೇ ಕಳಿಸಿದರು ಒಳಗೆ. ನೋಡಿ ಬನ್ನಿ, ಪುರೋಹಿತರು ಹೇಳಿದರು, ನೋಡಿ ಬನ್ನಿ ಯಜಮಾಂತಿ ಯಾಕೆ ಬರ್ತಾ ಇಲ್ಲ ಅಂತ. ಯಜಮಾನ ಬಂದು ಹೇಳ್ತಾರೆ, ಅರೆ ಯಜಮಾಂತಿಗೆ ಅವಳಿಗೆ ಏನು ಒಂದು ಸೀರಿಯಸ್ನೆಸ್ಸೇ ಇಲ್ಲ ಅಂತ ಹೇಳಿದರೆ ಈ ಪುರೋಹಿತರಿಂದ ಏನಾಗ್ತದೆ, ಈ ಯಜ್ಞದಿಂದ ಏನಾಗ್ತದೆ, ನಾನು ಮನಸ್ಸು ಮಾಡಿದರೆ ಮಾತ್ರ ಮಕ್ಕಳಾಗೋದಲ್ವಾ ಅಂತ ಈ ಯೋಚನೆಯಲ್ಲಿ ಇದ್ದಾಳೆ ಅಂತ ದ್ರುಪದ ರಾಜನ ಮುಖ ನೋಡಿಯೇ ಪುರೋಹಿತರಿಗೆ ಗೊತ್ತಾಗಿಬಿಡ್ತು, ಯಾಜೋಪರಾಜರಿಗೆ ಗೊತ್ತಾಯಿತು ಇಬ್ಬರಿಗೆ. ಸೊ ಗೊತ್ತಾದ ಕೂಡಲೇ ಅವಳು ಬರುವುದೇ ಬೇಡ ಅಂತ ಮನಸ್ಸಲ್ಲಿ ಯೋಚನೆ ಮಾಡಿ ಆ ಪಾಯಸವನ್ನು ಯಜ್ಞಕುಂಡಕ್ಕೆ ಹಾಕಿದರು. ಯಜ್ಞಕುಂಡಕ್ಕೆ ಹಾಕುವಾಗ ಏನು ದ್ರುಪದ ರಾಜ ಏನು ಪ್ರಾರ್ಥನೆ ಮಾಡಿದ್ದು ಅಂತ ಹೇಳಿದರೆ, ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಒಬ್ಬ ಮಗ ಬೇಕು, ಆಮೇಲೆ ಅರ್ಜುನನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಿಕ್ಕೆ ಒಬ್ಬಳು ಮಗಳು ಬೇಕಂತ ಆ ಪಾಯಸ ತಿಂದು ದ್ರುಪದ ರಾಜನ ಹೆಂಡತಿ ಬಸರಿಯಾಗಿ ಮಕ್ಕಳನ್ನೇ ಹೆರಬೇಕಾಗಿತ್ತು. ಅದರ ಬದಲಿಗೆ ಅವಳು ಯಜ್ಞದ ಆ ಪಾಯಸವನ್ನು ಸ್ವೀಕಾರ ಮಾಡಲಿಕ್ಕೆ ತಡ ಮಾಡಿದ ಕಾರಣ ಆ ಮಹಾನಿಷ್ಠಾವಂತವಾದ ಇಬ್ಬರು ಪುರೋಹಿತರು ಏನು ಮಾಡಿದರು, ಯಜ್ಞಕ್ಕೆ ಹಾಕಿಬಿಟ್ಟು ಯಜ್ಞದೇವನನ್ನೇ ಕೇಳಿದರು, ಏನು ಪ್ರಾರ್ಥನೆ ಇದೆಯೋ ನಡೆಸಿಕೊಡು ಯಜ್ಞದೇವ ಅಂತೇಳಿ. ಆ ಮಹಾವಿಷ್ಣು ಯಜ್ಞದೇವನು ಏನು ಮಾಡಿದ, ದೃಷ್ಟದ್ಯುಮ್ನನ ಬಂದಾಯಿತು, ಮಗ ಬಂದಾಯಿತು, ಮಗನ ಬೆನ್ನ ಹಿಂದೆ ಮಗಳು ಬಂದಾಯಿತು ಯಜ್ಞದಿಂದ, ಯಜ್ಞಕುಂಡದಿಂದ. ಈ ಕಥೆಯನ್ನು ಉತ್ಪತ್ತಿ ಪೂರ್ವಕ ಕಥಾಂ ದ್ರುಪದಾತ್ಮಜಾಯ, ದ್ರುಪದ ಆತ್ಮಜ, ದ್ರುಪದನ ಮಗಳು, ದ್ರುಪದ ಆತ್ಮಜ, ಆತ್ಮಜಾಯ ಅಂದರೆ ಮಗಳ, ದ್ರುಪದನ ಮಗಳು ದ್ರೌಪದಿಯ ಉತ್ಪತ್ತಿ ಪೂರ್ವಕ ಕಥಾಂ, ಅವಳು ಹುಟ್ಟಿದ್ದು ಹೇಗೆ, ಯಜ್ಞಕುಂಡದಿಂದ ಅವಳು ಆ ಮಹಾಪವಿತ್ರವಾದ ಯಜ್ಞಕುಂಡದಿಂದ ಎದ್ದು ಬಂದ ದ್ರೌಪದಿ. ಉತ್ಪತ್ತಿ ಅಂದರೆ ಅವಳ ಉತ್ಪತ್ತಿಯಾದದ್ದು ಪೂರ್ವಕ, ಅದರ ಹಿಂದಿನ ಹಿನ್ನೆಲೆ ಸನ್ನಿವೇಶ ಪೂರ್ವಕ ಕಥಾಂ ಕಥೆಯನ್ನು ವ್ಯಾಸರು ಈ ಪಾಂಡವರಿಗೆ ತಿಳಿಸ್ತಾ ಇದ್ದಾರೆ ಕರ್ಕೊಂಡು ಹೋಗುವಾಗ. ವ್ಯಾಸ ಹಿ ಅನೂಚ್ಯ ಹೇಳುತ್ತಾ ಅಥವಾ ಹೇಳಿ, ಜಗತಾಂ ಗುರುಹು, ವ್ಯಾಸರಂದರೆ ಯಾರು, ಆ ಭಗವಂತನ ಅವತಾರ. ಜಗತಾಂ ಗುರುಹು ಅಂತ ಹೇಳಿದರೆ ಈ 14 ಲೋಕಗಳಿಗೂ ಗುರುವಾದ ವೇದವ್ಯಾಸರು, ಬ್ರಹ್ಮರುದ್ರಾದಿಗಳಿಗೂ ಗುರುವಾದ ಭಗವಂತ ವೇದವ್ಯಾಸ ರೂಪದಲ್ಲಿ ಇದ್ದಾರೆ. ಈಗ ಈಶ್ವರೇಶಃ, ಜಗತಾಂ ಗುರುಹು ಈಶ್ವರೇಶಃ, ಈಶ್ವರೇಶಃ ಅಂತ ಹೇಳಿದರೆ ಬ್ರಹ್ಮ ರುದ್ರ ಇಂದ್ರಾದಿಗಳು ಎಲ್ಲ ದೇವತೆಗಳಿಗೂ ಒಡೆಯನಾದ ಭಗವಂತ, ದೇವಾದಿದೇವ. ಸೊ ದೇವರ ದೇವ ಶಿಖಾಮಣಿ ಬಂದಾನೋ, ದೇವ ಬಂದಾನೋ, ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಅಂತ ಹೇಳಿದರೆ ಈಶ್ವರೇಶಃ, ದೇವಾದಿದೇವನಾದ ಭಗವಂತ ವೇದವ್ಯಾಸ ರೂಪದಲ್ಲಿದ್ದಾರೆ. ಜಗತಾಂ ಗುರುಹು, ಎಲ್ಲರಿಗೂ ಗುರು, ಎಲ್ಲರಿಗೆ ಬ್ರಹ್ಮರುದ್ರಾದಿಗಳಿಗೂ ಗುರುವಾದ ಭಗವಂತ ಆ ವೇದವ್ಯಾಸ ರೂಪದಲ್ಲಿ ಪಾಂಡವರ ಮುಂದೆ ಹೋಗುತ್ತಾ ಈ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಯಾವ ಕಥೆ ಅಂತ ಹೇಳಿದ್ರೆ, ದ್ರುಪದ ಆತ್ಮಜಾಯ, ದ್ರುಪದನ ಆತ್ಮಜ ಅಂದರೆ ಮಗಳು, ಆತ್ಮಜ ಅಂದರೆ ಮಗ, ಆತ್ಮಜ ಇದು ಮಗಳ ಕತೆ. ಆತ್ಮಜಾಯ ಉತ್ಪತ್ತಿ ಪೂರ್ವಕ ಕಥಾಂ, ಅವಳು ಹುಟ್ಟುವ ಮೊದಲಿನ ಈ ಕಥೆಯನ್ನು ತಿಳಿಸ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲಿಂದ ಹೇಳಿದರು, ಒಂದು ಕಡೆಯಲ್ಲಿ ನಿಂತರು, ಹೇಳಿದರು ಯಾತ, ಇನ್ನು ನೀವು ಹೋಗಿ ಅಂತ. ವೇದವ್ಯಾಸರದ್ದು ಕೆಲಸ ಇಷ್ಟೇ, ಎಲ್ಲ ಡೈರೆಕ್ಟ್ ಮಾಡಿ ಬಿಟ್ಟುಬಿಡೋದು, ಆ್ಯಕ್ಟಿಂಗ್ ಪಾಂಡವರೇ ಮಾಡಬೇಕು. ಸೊ ಯಾತ ಇತಿ, ಇನ್ನು ನೀವು ಹೋಗಿ ಅಂತ, ಮುಂದೆ ಹೋಗಿ ಅಂತ ಅಂದರೆ ಎಲ್ಲೆಲ್ಲಿಗೆ ಹೋಗೋದು, ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಯಾರಿದ್ದಾರಲ್ಲಿ, ಯಾತ ಇತಿ ಅಚೋದಯತ್, ಅಚೋದಯತ್ ಅಂದರೆ ಹೀಗೆ
ಹೋಗಿ ಅಂತ, ಇನ್ನು ನೀವು ಹೋಗಿ ಅಂತ. ಅಲ್ಲಿ ಎಲ್ಲಿಗೆ ಹೋಗೋದು? ಕರ್ಕೊಂಡು ಹೋಗ್ತಾರೆ ಹೋಗಿ ಅಂತ. ಸೊ ಯಾತ ಇತಿ ಅಚೋದಯತ್. ಅಚೋದಯತ್ ಅಂದರೆ ಸನ್ನೆ ಮಾಡಿ ಹೇಳಿದರು, ಇನ್ನು ಹೋಗಿ ನೀವು ಅಂತ. ಅಚೋದಯತ್ ಅಥಾಪಿ ಅಪರೇ ಅಂದರೆ ಯಾರು ಅಂತ ನೋಡಿದರೆ ಸುಮಾರು ಜನ ಬ್ರಾಹ್ಮಣರು ಅಲ್ಲಿ ನಿಂತಿದ್ದಾರೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಥಾಪಿ ಅಪರೇ ದ್ವಿಜಾಗ್ರ್ಯಾಹ. ದ್ವಿಜ ಅಗ್ರ್ಯಾಹ. ದ್ವಿಜಾಗ್ರ್ಯಾಹ. ದ್ವಿಜ ಅಂದರೆ ಬ್ರಾಹ್ಮಣರು, 2 ಸಲ ಹುಟ್ಟುವವರು ಅಂತ. ದ್ವಿಜ ಅಗ್ರ್ಯಾಹ ಅಂತ ಹೇಳಿದ್ರೆ, ಅಗ್ರ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ. ಅಗ್ರ್ಯಾಹ ಅಂದರೆ ಬ್ರಾಹ್ಮಣ ಶ್ರೇಷ್ಠರು ಅಲ್ಲಿ ನಿಂತಿದ್ದಾರೆ, ಬನ್ನಿ ಅಂತ ಕರೀತಾ ಇದ್ದಾರೆ. ಹೋದರೆ ಇವರು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲಿಗೆ ಹೋಗೋದು ಅಂತ ಹೇಳಿದರೆ ಅಲ್ಲಿ ಕರೀತಾ ಇದ್ದಾರೆ, ಬನ್ನಿ ಅಂತ ಬನ್ನಿ ಅಂತ. ಅಲ್ಲ ಎಲ್ಲಿಗೆ ಅಂತ ಹೇಳಿದರೆ ಹೇಳ್ತಾರೆ, ತಾನ್ ಬ್ರಾಹ್ಮಣ ಇತಿ. ಅಂದರೆ ಆ ಬ್ರಾಹ್ಮಣ ಶ್ರೇಷ್ಠರು ಈ ಪಾಂಡವರನ್ನು ಯಾಕೆ ಕರೆದ್ರು ಅಂತ ಹೇಳಿದರೆ, ಇವ್ರದ್ದು ವೇಷ ಅವ್ರದ್ದು ವೇಷ ಸೇಮ್ ಉಂಟು ಅಂತೇಳಿದರೆ, ಈ ಪಾಂಡವರು ಯಾವ ವೇಷದಲ್ಲಿದ್ದಾರೆ? ಬ್ರಾಹ್ಮಣ ವೇಷದಲ್ಲಿ. ಮತ್ತು ಬ್ರಾಹ್ಮಣರು ಇನ್ನೊಬ್ಬರು ಬ್ರಾಹ್ಮಣರನ್ನು ಕರೆಯದೆ ಇನ್ಯಾರನ್ನು ಕರೀತಾರೆ? ಸೊ ಅವ್ರು ಏನು ತಿಳ್ಕೊಂಡಿದ್ದಾರೆ? ಪಾಂಡವರನ್ನು ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ದಾರೆ. ಅಯ್ಯೋ ನಾವು ಸಹ ಊಟಕ್ಕೆ ಹೋಗುವವರು, ನೀವು ಸಹ ಊಟಕ್ಕೆ ಬರುವುದ ತಾನೇ, ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೇವೆ, ಬನ್ನಿ ಊಟ ಮಾಡುವ ಒಟ್ಟಿಗೆ ಕೂತ್ಕೊಂಡು ಅಂತ. ದ್ವಿಜಾಗ್ರ್ಯಾಹ ತಾನು ಬ್ರಾಹ್ಮಣ ಇತಿ. ಪಾಂಡವರನ್ನು ಬ್ರಾಹ್ಮಣರು ಅಂತ ತಿಳಿದು, ಅಂದರೆ ಊಟ ಮಾಡಲಿಕ್ಕೆ ಬಹಳ ಖುಷಿಯಲ್ಲಿ ಬರುವವರು. ಭುಜಿ ಭವತಿ ಇತಿ. ಭುಜಿ ಭವತಿ ಅಂದರೆ ದೃಪದ ರಾಜ ದೊಡ್ಡ ಔತಣವನ್ನೇ ಇಟ್ಟುಕೊಂಡಿದ್ದಾನೆ, ಮಗಳದ್ದು ಸ್ವಯಂವರ ಮದುವೆ ಇರಬೇಕು ಅಂತೇಳಿದರೆ, ನಮಗೆ ಸ್ವಯಂವರದಲ್ಲಿ ಏನು ಇಂಟ್ರೆಸ್ಟ್ ಅಲ್ಲ ಅಂದರೆ ಅದನ್ನು ಹೇಳಿಲ್ಲ ಅವರು. ಅಂದರೆ ನಮಗೆ ಇಂಟ್ರೆಸ್ಟ್ ಏನು? ಊಟ ಔತಣ ಇದೆ. ಭುಜಿ ಭವತಿ. ಭುಜಿ ಭವತಿ ಅಂದರೆ ಔತಣ ಉಂಟು, ಬೇಕಾದಷ್ಟು 5-6 ಭಕ್ಷ್ಯಗಳು, ಎಲ್ಲದಕ್ಕೆ 5 ಭಕ್ಷ್ಯಕ್ಕೆ 6 ಖಾರ ಅಂತೇಳಿದರೆ 8 ಪಾಯಸ. ಅಯ್ಯಯ್ಯೋ ಏನ್ರಿ ಇದು ಅಂಥ ಒಂದು ಊಟ ಇದೆ ಅಂತ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ. ಭುಜಿ ಭವತಿ ಔತಣ ಉಂಟು. ಇತಿ ಚ ಊಚುಹು ಅಂದರೆ ಹೇಳಿದ್ದಾರೆ. ಹೇಳಿ ಕರ್ಕೊಂಡು ಹೋದರು ಪಾಂಡವರನ್ನು. ಎಲ್ಲಿಗೆ? ದ್ರೌಪದಿಯ ಸ್ವಯಂವರಕ್ಕೆ, ದೃಪದ ರಾಜನ ಔತಣಕ್ಕೆ ಕರ್ಕೊಂಡು ಹೋದರು. 96ನೇ ಶ್ಲೋಕ. ಜಗದ್ಗುರುಗಳು ಪ್ರಭುವೂ ಆದ ವೇದವ್ಯಾಸರು ಜಗತಾಂ ಗುರುಹು ಇಂದಿರೇಶ. ಅರೆ ಇಂದಿರೇಶ ಅಂತ ಇನ್ನೊಂದು ಪಾಠ ಉಂಟು, ಈಶ್ವರೇಶ ಅಂತ ಒಂದು ಪಾಠ ಉಂಟು, ಇಂದಿರೇಶ ಅಂತ ಇನ್ನೊಂದು ಪಾಠ ಉಂಟು. ಸೊ ಯಾವುದಾದ್ರೂ ತಗೊಳ್ಳಿ ಪರವಾಗಿಲ್ಲ. ಗುರುಹು ಈಶ್ವರೇಶ ಅಂತಲಾಗ್ಬೋದು, ಗುರುಹು ಇಂದಿರೇಶ ಅಂತಲಾಗ್ಬೋದು. ಲಕ್ಷ್ಮೀಪತಿ ಅಂತ ಹೇಳಿದರು ಅವರೇ, ದೇವಾದಿದೇವ ಅಂತ ಹೇಳಿದರು ಅವರೇ. ಸೊ ದೇವಾದಿದೇವರು ಜಗತಾಂ ಗುರುವಾದ ವ್ಯಾಸ ರೂಪದಲ್ಲಿರುವಂಥ ಭಗವಂತ ಹೋಗ್ತಾ ಹೋಗ್ತಾ ಏನು ಹೇಳ್ತಿದ್ರು? ದ್ರೌಪದಿಯ ಉತ್ಪತ್ತಿ ಮೊದಲಾದ ವಿವರಗಳನ್ನು, ಕಥೆಯನ್ನು ತಿಳಿಸುತ್ತಾ ನಂತರ ಒಂದು ಕಡೆಯಲ್ಲಿ ನಿಂತು ನೀವು ಅಲ್ಲಿಗೆ ತೆರಳಿರಿ. ಯಾತ ಇತಿ ಅಚೋದಯತ್ ಅಥಾಪಿ ಅಪರೇ. ಆವಾಗ ಅಲ್ಲಿ ನಿಂತಿದ್ದಾರೆ ಯಾರು? ಬಳಿಕ ಇತರ. ಅಥಾಪಿ ಅಪರೇ ಅಂದರೆ ಬಳಿಕ ಇತರ ಬ್ರಾಹ್ಮಣ ಶ್ರೇಷ್ಠರು ಅಲ್ಲಿ ನಿಂತವರು ಕರೀತಾ ಇದ್ದಾರೆ, ನಾವು ಕರ್ಕೊಂಡು ಹೋಗ್ತೇವೆ ಬನ್ನಿ ಅಂತ. ಅಂದರೆ ಬ್ರಾಹ್ಮಣರು ಇನ್ನು ಬಾಕಿ ಬ್ರಾಹ್ಮಣರನ್ನು ನೋಡಿದಾಗ ಖುಷಿ. ಈಗ ನಾವು ಒಂದು ಪರದೇಶಕ್ಕೆ ಹೋದಾಗ ನಮಗೆ ಯಾರಾದರಲ್ಲಿ ಕನ್ನಡ ಮಾತಾಡುವವರು, ತುಳು ಮಾತಾಡುವವರು ಸಿಕ್ಕಿದರೆ ಎಷ್ಟು ಖುಷಿ ಆಗ್ತದೆ. ಹಾಗೆ ಆ ಬ್ರಾಹ್ಮಣರಿಗೆ ಈ ಬ್ರಾಹ್ಮಣರನ್ನು ಕೊಂಡು ಖುಷಿ ಆಯಿತು, ಬನ್ನಿ ಹೋಗುವ ಅಂತ. ಎಲ್ಲಿಗೆ? ಊಟ ಉಂಟ್ರಿ, ಫಸ್ಟ್ ಕ್ಲಾಸ್ ಊಟ, ದೃಪದ ರಾಜನ ಮನೆಯಲ್ಲಿ ಔತಣ, ಬನ್ನಿ ಹೋಗುವ. ಸೊ ಬನ್ನಿ ಅಲ್ಲಿ ಭೋಜನ ಲಭಿಸುವುದು ಅಂತ ನುಡಿದು ಕರ್ಕೊಂಡು ಹೋದರು. ಶ್ರೀ ವೇದವ್ಯಾಸರು ಅಲ್ಲಿಗೆ ಆಗಮಿಸಿ ದ್ರೌಪದಿಯ ಹುಟ್ಟು, ದೃಪದ ಆತ್ಮಜ, ದೃಪದನ ಮಗಳು, ಅವಳ ಹುಟ್ಟು ಮೊದಲಾದವುಗಳನ್ನು ವಿವರಿಸಿ ಆಕೆಯ ಸ್ವಯಂವರ ನಡೆಯಲಿರುವುದನ್ನು ತಿಳಿಸಿ ನೀವು ಅಲ್ಲಿಗೆ ಹೋಗಿರಿ ಎಂದು ಅಪ್ಪಣೆ ಮಾಡಿದರು ಎಂದರ್ಥ. ಹಾಗೆ ಹೇಳುವ ಮೂಲಕ ಸ್ವಯಂವರ ನಡೆಯುವುದು ಇವರೊಂದಿಗೆ ಎಂಬ ಪ್ರಮೇಯವನ್ನು ಸೂಚಿಸಿದರು. ಅಂದರೆ ನೀವು ಹೋಗಿ ಆ ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆಲ್ಲುವವರಾಗುತ್ತೀರಿ ಅನ್ನುವಂಥದ್ದು ಅದರ ಅರ್ಥ. ಅದನ್ನೆಲ್ಲ ಹೇಳುವುದಿಲ್ಲ ಅವರು, ನೀವು ಅಲ್ಲಿಗೆ ಹೋಗಿ ಅಂತ ಅಷ್ಟೇ, ಹೋಗಿ ಅಂತ. ಅರೆ ಎಲ್ಲಿಗೆ ಹೋಗೋದು? ಹೋಗಿ ಕರ್ಕೊಂಡು ಹೋಗ್ತಾರೆ, ನೀವು ಅಲ್ಲಿಗೆ ಹೋಗ್ತೀರಿ, ಅಲ್ಲಿ ಏನು ಕೆಲಸ ಮಾಡಬೇಕೋ ಆ ಕೆಲಸ ಮಾಡ್ತೀರಿ. ಬ್ರಾಹ್ಮಣರಿಗೆ ಕರ್ಕೊಂಡು ಹೋಗೋ ಬ್ರಾಹ್ಮಣರಿಗೆ ಗೊತ್ತಿರುವಂಥದ್ದು ಏನು? ಇವರು ಬ್ರಾಹ್ಮಣರು ನಮ್ಮ ಹಾಗೆ ಒಳ್ಳೆ ಊಟ ಮಾಡುವ ಕೂತ್ಕೊಂಡು ಅಂತ. ಮುಂದಿದ್ದೆಲ್ಲ ವೇದವ್ಯಾಸರಿಗೆ ಗೊತ್ತು, ಕಳಿಸಿದ್ದಾರೆ ಅಂತ. ನಂತರ
ಸ್ವಯಂವರಕ್ಕೆ ತೆರಳುತ್ತಿದ್ದ ವಿಪ್ರೋತ್ತಮರು ಇವರನ್ನು ಸಹ ತಮ್ಮಂತೆಯೇ ಬ್ರಾಹ್ಮಣರೆಂದು ತಿಳಿದು, ಅಂದರೆ ವೇಷ ಸೇಮ್ ಉಂಟಲ್ಲ, ಅಲ್ಲಿ ಒಳ್ಳೆಯ ಭೋಜನ ದೊರೆಯುವುದು, ಬನ್ನಿ ಎಂದು ಆಹ್ವಾನಿಸಿದರು ಎಂದರ್ಥ. ಇದರಿಂದ ಬ್ರಾಹ್ಮಣರು ಕನ್ಯಾಪೇಕ್ಷಿಯಾಗಿ ಅಲ್ಲಿಗೆ ತೆರಳಿದ್ದಲ್ಲ. ಅಂದರೆ ಅವರೆಲ್ಲ ಎಲ್ಲಿಗೆ ಹೋಗ್ತಿದ್ರು? ದೃಪದನ ಔತಣಕ್ಕೆ ಹೋಗ್ತಿದ್ರು. ಯಾಕೆ? ಭೋಜನ ಅಪೇಕ್ಷಿಗಳಾಗಿ ತೆರಳುತ್ತಿದ್ದರು ಎಂದು ಅರ್ಥ. ಸೊ ಅಲ್ಲಿಂದ 96ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಅಲ್ಲಿ ಏನಾಗ್ತದೆ ಅಂತ ನೋಡುವ ವೈಲರೇ. ಪೂರ್ವಂ ಹಿ ಪಾರ್ಷತ ಇಮಾನ್ ಜಗುಬೇಹ ದಗ್ಧಾನ್ ಶುದ್ವಾತಿ ದುಃಖಿತ ಮನಃ ಪುನರೇವ ಮಂತ್ರಃ ಯಾಜೋಪಯಾಜಮುಖ ನಿಸ್ಸೃತ ಏವಮೇಷ ನ ಸತ್ಯತಾರ್ಥ ಇತಿ ಜೀವನಮೇಷು ಮೇನೆ. 97ನೇ ಶ್ಲೋಕ. ಮೊದಲು ಈ ದೃಪದರಾಜನು ಪಾಂಡವರನ್ನು ಲಾಕ್ಷಾಗೃಹದಲ್ಲಿ ಸುಡಲ್ಪಟ್ಟವರು ಅಂತ ಸುದ್ದಿಯನ್ನು ಕೇಳಿ ಅತ್ಯಂತ ದುಃಖಿತವಾದ ಮನಸ್ಸುಳ್ಳವನಾಗಿದ್ದ. ಆದರೆ ಅರ್ಜುನನಿಗೆ ಕೊಡಲಿಕ್ಕೆ ದೃಪದರಾಜನಿಗೆ ಕನ್ನಿಕೆಯೂ ಆಗಲಿ ಎನ್ನುವ ಅಭಿಪ್ರಾಯದಿಂದ ಯಾಜ ಉಪಯಾಜರ ಮುಖಗಳಿಂದ ಹೊರಟಿರುವ ಪಾರ್ಥಾಯ ದಾತುಂ ಕನ್ಯಾ ಭೂಯಾತ್ ಈ ಮಂತ್ರವು ಲಾಕ್ಷಾಗೃಹದಲ್ಲಿ ಮರಣದಿಂದ ಅಸತ್ಯತ್ವಕ್ಕೆ, ಅಂದರೆ ಆ ಮಂತ್ರವು ವ್ಯರ್ಥವಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ನಿಶ್ಚಯಿಸಿ ಈ ಪಾಂಡವರಲ್ಲಿ ಜೀವನವನ್ನು ತಿಳಿದುಕೊಂಡನು. ಅಂದರೆ ಪಾಂಡವರು ಜೀವಂತವಾಗಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡನು. ಪೂರ್ವಂ ಹಿ ಪಾರ್ಷತ ಇಮಾನ್ ಜತು ದೇಹ ದಗ್ಧಾನ್ ಶ್ರುತ್ವಾತಿ ದುಃಖಿತ ಮನಃ ಪುನರೇವ ಮಂತ್ರಃ ಯಾಜೋಪಯಾಜ ಮುಖ ನಿಸ್ಸೃತ ಏವಮೇಷ ನ ಅಸತ್ಯತಾರ್ಹ ಇತಿ ನ ಅಸತ್ಯತ ಅರ್ಹ ಇತಿ ಜೀವನಂ ಏಷು ಮೇನೆ. ಪೂರ್ವಂ ಹಿ ಪಾರ್ಷತ ಇಮಾನ್ ಜತು ಗೇಹ ದಗ್ಧಾನ್ ಶ್ರುತ್ವಾ ಅತಿ ದುಃಖಿತ ಮನಃ. ಅಂದರೆ ಈ ಪಾಂಡವರು ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ಸುಟ್ಟು ಬೂದಿಯಾದರು ಕುಂತಿದೇವಿಯ ಜತೆಗೆ. ಈ ಸುದ್ದಿ ದೃಪದ ರಾಜನಿಗೂ ಮುಟ್ಟಿದೆ. ಏನರ್ಥ? ಇಮಾನ್ ಈ ಪಾಂಡವರನ್ನು, ಪಾರ್ಷತ ದೃಪದ, ಪಾರ್ಷತ ಅಂದರೆ ಪೃಷತನ ಮಗ ಪಾರ್ಷತ, ದೃಪದ ರಾಜನಿಗೆ ಹೆಸರು ಪಾರ್ಷತ. ಪೂರ್ವಂ ಹಿ ಮೊದಲೇ, ಅಂದರೆ ಏನದು? ಇವರು ಈ ಸ್ವಯಂವರಕ್ಕಿಂತ ಮೊದಲೇ ದೃಪದ ರಾಜನಿಗೆ ಸುದ್ದಿ ಮುಟ್ಟಿದೆ. ಏನಂತ? ಪಾಂಡವರನ್ನು ಜತು ಗೇಹ ದಗ್ಧಾನ್. ಜತು ಅಂದರೆ ಇದು ಅರಗು, ಜತು ಗೇಹ ಅಂದರೆ ಅರಗಿನ ಮನೆ, ಜತು ಗೇಹ. ಲಾಕ್ಷಾಗ್ರಹ, ಲಾಕ್ಷ ಅಂದರೆ ಅದು ಅದೇ ಅಂಟು, ಆ ಮೇಣ ಅಂದರೆ ಅದು ಬೆಂಕಿ ದೂರದಿಂದ ಹಿಡಿದ್ರು ಹಿಡ್ಕೊಂಡ್ಬಿಡ್ತದೆ ಅದು, ಅದಕ್ಕೆ ಜತು ಅಂತ ಹೆಸರು. ಲಾಕ್ಷಾಗ್ರಹ ಅಥವಾ ಅರಗಿನ ಮನೆ, ಜತು ಗೇಹ ಅರಗಿನ ಮನೆ. ಸೊ ಜತುಗೇಹ ದಗ್ಧಾನ್, ಅರಗಿನ ಮನೆಯಿಂದ ಸುಟ್ಟು ಹೋದರು. ದಗ್ಧಾನ್ ಅಂದರೆ ಸುಟ್ಟು ಹೋದವರನ್ನು. ಈ ವಿಷಯ ತಿಳಿದು ಇಮಾನ್ ಅಂದರೆ ಈ ಪಾಂಡವರನ್ನು, ಜತುಗೇಹ ದಗ್ಧಾನ್ ಅರಗಿನ ಮನೆಯಲ್ಲಿ ಬೆಂಕಿಗೆ ಆಹುತಿಯಾದರು ಅನ್ನುವಂಥ ಈ ಸುದ್ದಿ ಶ್ರುತ್ವ ಕೇಳಿ ಅತಿ ದುಃಖಿತ ಮನಃ ಅಂತೇಳಿದ್ರೆ ದೃಪದ ರಾಜ ತಲೆ ಕೈ ಇಟ್ಕೊಂಡು ಕೂತಿದ್ದಾನೆ. ಯಾಕೆ ಕೂತಿದ್ದಾನೆ ಅಂದರೆ, ನಾನು ಮಗಳನ್ನು ಸಂಪಾದಿಸಿದ್ದು ಆ ಯಾಜೋಪಯಾಜರನ್ನು ಕರೆಯಿಸಿ ಅವರಿಗೆ 1000 ಗೋವುಗಳನ್ನು ಗೋದಾನ ಮಾಡಿ ಅಂಥ ಯಜ್ಞ, ಅಷ್ಟು ನಿಷ್ಠಾವಂತ ಆ ಪುರೋಹಿತರನ್ನು ಕರೆಯಿಸಿ ಯಜ್ಞ ದೇವ ಕರುಣಿಸಿದ್ದಾನೆ ಮಗನನ್ನು. ಅದು ಇರಲಿ, ದ್ರೋಣಾಚಾರ್ಯನ ಕೊಲ್ಲಿಕ್ಕೆ ಅದು ಮತ್ತೆ ನೋಡುವ. ಮಗಳನ್ನು ಯಾಕೆ ಕರುಣಿಸಿದ್ದು? ನಾನು ಏನಂತ ಕೇಳಿದ್ದು? ಅರ್ಜುನನಿಗೆ ಕೊಡಲಿಕ್ಕೆ ಅಳಿಯ ರೆಡಿಯಾಗಿದ್ದಾನೆ, ಮಗಳಿಲ್ಲಲ್ವಾ ಅಂತ ಕೇಳಿದ್ದು. ಅರ್ಜುನನಿಗೆ ಕೊಡಲಿಕ್ಕೆ ಮಗಳು ಬೇಕು ಅಂತ. ಅರ್ಜುನ ಸತ್ತೋದರೆ ಮಗಳನ್ನೇನು ಮಾಡೋದು, ಯಾರಿಗೆ ಕೊಡುವುದು ಅಂತ ದುಃಖಿತ ಮನಃ, ಅತಿ ದುಃಖಿತ ಮನಃ ಶುತ್ವ, ಈ ವಿಷಯ ಕೇಳಿ ಅತಿ ದುಃಖಿತ ಮನಃ ಅಂದರೆ ಬಹಳ ದುಃಖಿತನಾದ ಮನಸ್ಸುಳ್ಳವನು, ಅತಿ ದುಃಖಿತ ಮನಃ ಆಗಿದ್ದಾನೆ. ಮತ್ತೆ ಯೋಚನೆ ಮಾಡ್ತಾನೆ, ಪುನರೇವ ಮಂತ್ರ. ಆ ಮಂತ್ರ ಯಾರು? ಯಾಜೋಪಯಾಜರು ಹೇಳಿದ್ದು
ಅದು ಏನು ಈ ಮಂತ್ರ ಹೇಳಿದ್ದು? ಯಾಜೋಪಯಾಜ ಮುಖ ನಿಸೃತ, ಯಾಜೋಪಯಾಜರ ಮುಖದಿಂದ ಹೊರಗೆ ಬಂದ, ನಿಸೃತ ಏನದು? ಏವಂ ಏಷ ಮಂತ್ರ, ಅವರ ಮುಖದಿಂದ ಹೊರಗೆ ಬಂದು ಯಜ್ಞದೇವನಿಗೆ ಪ್ರಾರ್ಥನೆ ಮಾಡಿದ ಮಂತ್ರ ಅದು ಸುಳ್ಳಾಗ್ತದ? ಅದು ಸುಳ್ಳಾಗುವುದಿಲ್ಲ. ಅಂದರೆ ಯಾಕೆ ಸುಳ್ಳಾಗುವುದಿಲ್ಲ? ಇಷ್ಟೆಲ್ಲ ಯಜ್ಞ ನಡೀತದೆ, ಪುರೋಹಿತರು ಮಾಡ್ತಾರೆ, ಎಲ್ಲ ಸತ್ಯ ಆಗ್ತದ ಕೇಳಿದರೆ ಅದು ಇರಲಿ. ಯಾಜೋಪಯಾಜರು ಮಾಡಿದ್ದು ಅದು ಸತ್ಯ ಆಗಿದೆ ಅಂತ ಯಜ್ಞದೇವ ಕೇಳಿದ್ದನ್ನು ಅಲ್ಲೇ ಕೊಟ್ಟು ಬಿಟ್ಟಿದ್ದಾನೆ ಅಂತೇಳಿದರೆ ಇದಕ್ಕಿಂತ ಬೇರೆ ಪ್ರಮಾಣ ಬೇಕಾ? ಬೇಡ. ಹಾಗಾದರೆ ಯಜ್ಞದೇವ ಕೊಟ್ಟದ್ದು ಯಾತಕ್ಕೆ? ಅಲ್ಲ, ಅರ್ಜುನ ನನಗೆ ಅಳಿಯ ಆಗಬೇಕು, ಅದಕ್ಕೆ ಮಗಳು ಬೇಕು. ಅಂದರೆ ಯಾಜೋಪಯಾಜ ಮುಖ, ಅವರ ಮುಖದಿಂದ ಬಾಯಿಯಿಂದ ಬಂದ, ನಿಸೃತ ಹೊರಗೆ ಬಂದ, ಪುನರೇವ ಮಂತ್ರ, ಆ ಮಂತ್ರ ಏನದು? ಏವಂ ಏಷ, ಆ ಮಂತ್ರ ಏನದು? ಪಾರ್ಥಾಯ ದಾತುಂ ಕನ್ಯಾ ಭೂಯಾತ್. ಫಸ್ಟಿಗೆ ದ್ರೋಣಾಚಾರ್ಯನ ಕೊಲ್ಲಿಕ್ಕೆ ಮಗ ಬೇಕು ಅಂತ ಹೇಳಿ ಆಯಿತು. ಎರಡನೇ ಮಂತ್ರ ಏನಂದರೆ ಪಾರ್ಥಾಯ ದಾತುಂ, ಅರ್ಜುನನಿಗೆ ಕೊಡಲಿಕ್ಕೆ. ಪಾರ್ಥಾಯ ದಾತುಂ ಕನ್ಯಾ ಭೂಯಾತ್, ಒಂದು ಮಗಳನ್ನು ದೃಪದನಿಗೆ ಕೊಟ್ಟು ಬಿಡು ಯಜ್ಞದೇವ ಅಂತ ಯಾಜೋಪರಾಜರು ಹೇಳಿದ ಮಂತ್ರ. ಆ ಯಜ್ಞದೇವ ಕೊಟ್ಟಿದ್ದಾನೋ ಇಲ್ವಾ? ಕೊಟ್ಟು ಬಿಟ್ಟಿದ್ದಾನೆ. ಎದುರುಗಡೆನೆ ಬಂದು ಬಿಟ್ಲು ದ್ರೌಪದಿ ಯಜ್ಞಕುಂಡದಿಂದ ಎದ್ದು. ಹಾಗಾದರೆ ಯಾಜೋಪಯಾಜರು ಹೇಳಿದ ಮಂತ್ರ ಸುಳ್ಳಾಗುವುದಿಲ್ಲ. ಏವಂ ಏಷ ನ ಅಸತ್ಯತಾ ಅರ್ಹ, ಈ ಮಂತ್ರ ನ ಅಸತ್ಯತಾ ಅರ್ಹ. ಈ ಮಂತ್ರ ಅಸತ್ಯತಾ ಅಂದರೆ ಸುಳ್ಳು, ಈ ಮಂತ್ರ ಸುಳ್ಳಾಗಲು ನ ಅರ್ಹ, ಇದು ಅರ್ಹವಾದದ್ದಲ್ಲ. ಸುಳ್ಳಾಗಲಿಕ್ಕೆ ಅರ್ಹವಾದ್ದಲ್ಲ ಅಂತೇಳಿದರೆ ಇದು ಸತ್ಯ ಆಗಲೇಬೇಕು ಅಂತ. ಇತಿ ಜೀವನಮೇಶು ಮೇನೆ, ದೃಪದ ತಿಳ್ಕೊಳ್ತಾನೆ. ಏನಂತೇಳಿದರೆ ಅದು ಏನೋ ಒಂದು ಬೆಂಕಿಯ ಆಹುತಿ ಆಗಿರ್ಬೋದು, ಖಂಡಿತ ಪಾಂಡವರು ತಪ್ಪಿಸಿಕೊಂಡು ಬಂದಿರಬೇಕು. ಯಾಕಂದರೆ ನನ್ನ ದ್ರೌಪದಿಯನ್ನು ಕೈ ಹಿಡಿಲಿಕ್ಕೆ ಅರ್ಜುನ ಮತ್ತು ಬಾಕಿ ಪಾಂಡವರು ಜೀವಂತದಲ್ಲಿದ್ದಾರೆ. ಅರ್ಜುನನಿಗೆ ನಾನು ಕೊಡಬೇಕಂತೇಳಿದರೆ ಪಾಂಡವರು ಜೀವದಲ್ಲಿ ಇರಲೇಬೇಕು, ಇಲ್ಲದೆ ಅರ್ಜುನನಿಗೆ ನಾನು ಹೇಗೆ ಕೊಡೋದು? ಅರ್ಜುನನಿಗೆ ಕೊಡುವಂಥದ್ದು ಅವರು ಲಾಕ್ಷಾಗ್ರಹದಲ್ಲಿ ಸುಟ್ಟು ಹೋದ್ರಲ್ಲ ಅಂತೇಳಿದರೆ, ಸುಟ್ಟು ಹೋದರು ಅನ್ನುವಂಥದ್ದು ಸುದ್ದಿ ಬಂದಿದ್ದು ಹೌದು, ಆದರೆ ಸುಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಹೇಗೆ ಹೇಳ್ತೀರಿ? ಅಲ್ಲ, ದೇವರು ಕೊಟ್ಟದ್ದು ಯಾತಕ್ಕೆ? ಅರ್ಜುನನಿಗೆ ಕೊಡಬೇಕಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಕೊಟ್ಟದ್ದಲ್ವ ಅಂತೇಳಿದರೆ, ದೇವರು ಕೊಟ್ಟಿದ್ದಾನೆ ಅಂತೇಳಿದರೆ ದೇವರು ಅರ್ಜುನನನ್ನು ರಕ್ಷಣೆ ಕೂಡ ಮಾಡಿರಬೇಕು. ಆದ್ದರಿಂದ ಜೀವನಂ ಯೇಷು, ಜೀವಂತ ಇದ್ದಾರೆ. ಜೀವನಂ ಯೇಷು ಮೇನೆ, ದೃಪದ ರಾಜ ಏನಂದರೆ ಇದು ನಾನು ಹಾಗೇ ತಿಳ್ಕೊಳ್ಳೋದು, ಅದಕ್ಕೋಸ್ಕರನೇ ಸ್ವಯಂವರ ಮಾಡೋದು. ಅರ್ಜುನ ಎಲ್ಲಿದ್ದರೂ ಬಂದೇ ಬರ್ತಾನೆ ಅಂತ ತಿಳಿದ. ಮೇನೆ ತಿಳಿದ ಅಂದರೆ ಪಾಂಡವರು ಜೀವನದಲ್ಲಿ ಇದ್ದಾರೆ, ನನ್ನ ಅಳಿಯ ಅರ್ಜುನ ಎಲ್ಲಿದ್ದರೂ ದ್ರೌಪದಿಯ ಸ್ವಯಂವರಕ್ಕೆ ದೇವರು ಕರ್ಕೊಂಡು ಬರ್ತಾರೆ ಅಂತ ದೃಪದ ತಿಳಿದ. ಮೇನೆ. ಸೊ ಹೀಗೆ ಎಲ್ಲಿದೆ ಇದು? ಎಷ್ಟನೇ ಶ್ಲೋಕ ಅಂದರೆ ಮೊದಲಿಗೆ ಪೂರ್ವಂ ದೃಪದ ರಾಜ ಪಾರ್ಷತ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟ ವಾರ್ತೆಯನ್ನು ಕೇಳಿ ಮನಸ್ಸಿನಲ್ಲಿ ತುಂಬ ದುಃಖಿಸಿದ. ಅಂದರೆ ಇಮಾನ್ ಪಾಂಡವಾನ್ ಜತುಗೇಹ ದಗ್ಧಾನ್, ಅರಗಿನ ಮನೆಯಲ್ಲಿ ಸುಟ್ಟ ವಾರ್ತೆಯನ್ನು ಶ್ರುತ್ವ ಕೇಳಿ ಅತಿ ದುಃಖಿತ ಮನಃ, ಬಹಳ ದುಃಖಿಸಿದ. ಆದರೆ ಪುನಃ ಏವ ಬಳಿಕ ಯೋಚನೆ ಮಾಡಿದ, ಯಾಜೋಪಯಾಜರ ಮುಖದಿಂದ ಬಂದ ಮಂತ್ರವು ಎಂದೂ ಅಪನಂಬಿಕೆಗೆ ಯೋಗ್ಯವಲ್ಲ ಎಂದು ಯೋಚಿಸಿ, ಅಂದರೆ ಯಾಜೋಪಯಾಜರು ಅವರು ಎಷ್ಟು ನಿಷ್ಠೆಯಿಂದ ಮಾಡಿದ್ದಾರೆ ಯಜ್ಞ ಅಂತ ಹೇಳುವುದಕ್ಕೆ ದೃಪದ ರಾಜ ಮಾಡಿದ ಪ್ರಾರ್ಥನೆಯನ್ನು ಮಂತ್ರದ ರೂಪದಲ್ಲಿ ಯಜ್ಞದೇವನಿಗೆ ಅರ್ಪಿಸಿ ಆಹುತಿ ಕೊಟ್ಟಿದ್ದಾರೆ ಯಾಜೋಪಯಾಜರು. ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಅಲ್ಲಿಂದ ಯಜ್ಞಕುಂಡದಿಂದ ಎದ್ದು ಬಂದಿದ್ದಾರೆ ಅಂತ ಹೇಳಿದರೆ ಇದು ಖಂಡಿತ ಸುಳ್ಳಾಗುವುದಿಲ್ಲ ಅಂತೇಳಿಬಿಟ್ಟು ಯೋಚಿಸಿ ಖಂಡಿತ ಪಾಂಡವರು ಎಲ್ಲಿಯಾದರೂ ಬದುಕಿ ಇರುವರು ಎಂದು ತೀರ್ಮಾನಿಸಿದ. ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟು ಹೋದರು ಎಂಬ ವಾರ್ತೆ ದೃಪದನ ಕಿವಿಗೂ ಬಿದ್ದಿತ್ತು.
ಅದರಿಂದ ಅವನಿಗಾದ ದುಃಖ ಅಷ್ಟಿಷ್ಟಲ್ಲ. ಕಾರಣ ಅವನು ದ್ರೌಪದಿಯನ್ನು ಪಡೆದದ್ದೇ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ವಿವಾಹ ಮಾಡಿ ಕೊಡಬೇಕು ಅಂತ. ಅದೀಗ ತಪ್ಪಿತಲ್ಲ ಎಂದು ಮೊದಲಿಗೆ ಅವನು ಚಿಂತಾಕ್ರಾಂತನಾದ. ಬಹಳ ಚಿಂತೆ ಆಯಿತು ಅವನಿಗೆ. ಆದರೆ ಆ ಯಜ್ಞ ನಡೆದದ್ದು ಯಾಜೋಪಯಾಜರಂತಹ ಪ್ರಸಿದ್ಧಿ ಪಡೆದ ಶ್ರೇಷ್ಠ ನಿಷ್ಠಾವಂತ ಪುರೋಹಿತರಿಂದ. ಅಂತಹವರ ಬಾಯಿಂದ ಬಂದ ಮಂತ್ರಗಳು ಎಂದೂ ಸುಳ್ಳಾಗಲು ಸಾಧ್ಯವಿಲ್ಲ. ಎಂದರೆ ತಾನು ದ್ರೌಪದಿಯನ್ನು ಪಡೆದದ್ದು ಅರ್ಜುನನಿಗೋಸ್ಕರ ಆ ಮಂತ್ರದಿಂದಲೇ ಎಂದ ಮೇಲೆ ಅರ್ಜುನನೊಂದಿಗೆ ದ್ರೌಪದಿಯ ವಿವಾಹ ಖಚಿತ ಎಂದ ಮೇಲೆ ಪಾಂಡವರು ಬದುಕಿರಲೇಬೇಕು. ಆದ್ದರಿಂದ ಎಲ್ಲ ಪಾಂಡವರು ಬದುಕಿ ಖಂಡಿತ ಇದ್ದಾರೆ ಎಂಬುದು ನಿಶ್ಚಯ ಮಾಡಿದ ದೃಪದ. ಆದ್ದರಿಂದ ದ್ರೌಪದಿ ಸ್ವಯಂವರ ಇಟ್ಟುಕೊಂಡ. ಸೊ ಮುಂದೆ ನಡೆದದ್ದು ಹಾಗೆಯೇ ಎಂದು ತಿಳಿದರೆ ಮಂತ್ರಗಳ ಸಿದ್ಧಿಯ ಮಹತ್ವ ಇದರಿಂದ ತಿಳಿಯುತ್ತದೆ ಅಂತ ಇದರಿಂದ. ಸೊ ಆಮೇಲಿಂದ ಪ್ರಭಂಜನಾಥವರು ಏನು ಹೇಳ್ತಾರೆ, ಇದರಿಂದ ಯೋಗ್ಯ ಪುರೋಹಿತರಿಂದ ನಡೆದಾಗಲೇ ಯಜ್ಞಯಾಗಗಳು ಸಿದ್ಧಿಸುತ್ತವೆ ಎಂಬ ಪ್ರಮೇಯ ಕೂಡ ಇಲ್ಲಿ ಸೂಚಿತ ಅನ್ನುವಂಥದ್ದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಸೊ ಏನಾಗ್ತದೆ ಸ್ವಯಂವರದಲ್ಲಿ ಅನ್ನುವಂತಹ ಬಹಳ ಕುತೂಹಲ ಇರುವಂತಹ ಇನ್ನು ಸನ್ನಿವೇಶ ಮುಂದೆ ಬರಲಿಕ್ಕಿದೆ. ಶ್ರೀಕೃಷ್ಣ ಅರ್ಪಣ ಮಸ್ತು.